ನಮ್ಮ ಕಾಂಗ್ರೆಸ್ ಪಕ್ಷದ ರಾಜಕೀಯ ನಾಯಕರು ಮುಸ್ಲಿಂ ಸಮುದಾಯ ರಾಜಕೀಯ ನಾಯಕರ ತಪ್ಪೇ ವಿನ ಕಾಂಗ್ರೆಸ್ ಪಕ್ಷದ ಇದರಲ್ಲಿ ಏನು ತಪ್ಪಿಲ್ಲ. ಎಲ್ಲ ಸಮುದಾಯ ನೀವು ಯಾವುದೇ ಒಂದು ಜಾತಿ ಇರಲಿ ಕಾಂಗ್ರೆಸ್ ಪಕ್ಷದಲ್ಲಿರೋ ನಾಯಕರು ಈಗ ಒಕ್ಕಲಿಗರ ನಾಯಕ ಒಕ್ಕಲಿಗ ತಮ್ಮ ಒಂದು ಜಾತಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾನೆ. ಲಿಂಗಾಯತ ನಾಯಕರು ಲಿಂಗಾಯತರಿಗೆ, ಕುರುಬ ನಾಯಕ ಕುರುಬ ಅವ್ರ ಶಾಸಕರು ಬರಬೇಕಂತ ಪ್ರಾಶಸ್ತ್ಯ ಕೊಡ್ತಾರೆ. ಆದರೆ ನಮ್ಮಲ್ಲಿ ಒಂದಿಬ್ಬರು ಶಾಸಕರು ಬಿಟ್ಟರೆ ಹೆಚ್ಚಿನ ಶಾಸಕರು ಆದ ಒಂದು ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ದಾವಣಗೆರೆಯಲ್ಲಿ ಅದೇ ಆಗಿದ್ದು. ಎಲ್ಲರೂ ಸೇರಿ ಸರಿಸುಮಾರು ಇಡೀ ಸಮುದಾಯದ ನಾಯಕರಲ್ಲಿ ಧಾರ್ಮಿಕ ನಾಯಕರು, ರಾಜಕೀಯ ನಾಯಕರು ಎಲ್ಲ ಸೇರಿಕೊಂಡು ಒಂದು 2-3 ತಿಂಗಳ ಹಿಂದೆ ಅದಕ್ಕೆ ಪ್ರಿಪರೇಷನ್ ಮಾಡಿದರೆ ಖಂಡಿತವಾಗಿ ಒಂದು ನಮಗೆ ಉತ್ತಮ ಒಬ್ಬ ನಾಯಕ ಸಿಗುವಂತಾಗಿತ್ತು. ಕಾಂಗ್ರೆಸ್ ಪಕ್ಷ ಏನಾಗ್ತಾನೆ, ವೀಕ್ಷಣೆಗೆ ಅಲ್ಲೊಂದು ಟೀಮನ್ನು ಕಳಿಸುತ್ತೆ. ಆ ವೀಕ್ಷಣೆ ಆಧಾರದ ಮೇಲೆ ಅಲ್ಲಿ ಯಾರಿಗೆ ಹೆಚ್ಚಿನ ಬೆಂಬಲವಿದೆ ಹಾಗೂ ಎರಡನೇದಾಗಿ ಅನುಕಂಪದ ಆಧಾರದ ಮೇಲೆ ಕೊಡಬೇಕೇ ವಿನಃ ಈಗ ಗುಲ್ಬರ್ಗದಲ್ಲಿ ಕನೀಸ್ ಫಾತಿಮಾ ಅವರಿಗೆ ಕಮರುಲ್ ಇಸ್ಲಾಂ ಅವರ ಮರಣದ ನಂತರ ಆ ಅನುಕಂಪದ ಆಧಾರದ ಮೇಲೆ ಅವರಿಗೊಂದು ಅವಕಾಶ ಸಿಕ್ತು. ಮಂಗಳೂರು ಉತ್ತರದಲ್ಲಿ UT ಫರೀದ್ ಅವರ ಮರಣದ ನಂತರ UT ಖಾದರ್ ಅವರಿಗೆ ಅವಕಾಶ ಸಿಕ್ಕಿದೆ. ಅದೇ ಒಂದು ಈಗ ಮೇಟಿಯವರ ಬಾಗಲಕೋಟೆ ಕ್ಷೇತ್ರದಲ್ಲಿ ನಡಿ HY ಮೇಟಿಯವರ ಅವರ ಮರಣದ ನಂತರ ಅನುಕಂಪದ ಆಧಾರದ ಮೇಲೆ ಅವ್ರ ಮಗನಿಗೆ ಸಿಕ್ಕಿದೆ. ಅದೇ ಒಂದು ಪ್ರೋಟೋಕಾಲನ್ನು ಕಾಂಗ್ರೆಸ್ ಈಗ ಫಾಲೋ ಮಾಡ್ತಾ ಹೋಗಿರುವಾಗ ಮುಖ್ಯವಾಗಿ ಶಾಮನೂರು ಅವರ ಮರಣದ ನಂತರ ಆ ಸ್ಥಾನಕ್ಕಾಗಿ ಅನುಕಂಪದ ಆಧಾರ ಮೇಲೆ ಅವರಿಗೆ ಕೊಟ್ಟಿದ್ದಾರೆ. ಇನ್ನು 2 ವರ್ಷ ಮುಸ್ಲಿಮರು ಕಾದು ನೋಡುವ ತಂತ್ರವನ್ನು ನೋಡಬೇಕು. ಇವಾಗ 2 ವರ್ಷದ ನಂತರ ಮತ್ತೆ ಚುನಾವಣೆ ಬರುತ್ತೆ, ಇದೇ ಕೊನೆ ಅಲ್ಲ. 2 ವರ್ಷದ ನಂತರ ದಾವಣಗೆರೆ ಮುಸ್ಲಿಮರು ಎಲ್ಲ ಸಭೆ ಸೇರಿ ಎಲ್ಲರೂ ಒಂದು ಪ್ಲ್ಯಾಟ್ಫಾರ್ಮ್ನೊಳಗೆ ಬರಬೇಕು. ಯಾಕಂದರೆ ನಾವು ಈ ಹಿಂದೆ ಒಂದು ನಮ್ಮ ಸಂಘಟನೆ AIMDF ಅಂತ ಒಂದು ಸಂಘಟನೆ ಶುರು ಮಾಡಿದ್ವಿ, ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಮ್ ಅಂತ ಸಂಘಟನೆ. ನಾವು ದಾವಣಗೆರೆಯಲ್ಲೇ ಶುರು ಮಾಡಿದ್ದು. ನಮ್ಮ ಸಿದ್ಧಾಂತ ಒಂದೇ ಇತ್ತು, ನಮ್ಮ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಭಾರತ ಎನ್ನುವುದು ಮುಸ್ಲಿಮರಿಗೆ ಒಂದು ಕೋಮುಗಲಭೆ ಬಿಟ್ಟಾಕಿ, ಕೋಮುಗಲಭೆ ಬಿಟ್ಟರೆ ನಮ್ಮ ದೇಶ ಒಂದು ಭಾರತ ದೇಶ ನಮ್ಮ ಮುಸ್ಲಿಮರಿಗೆ ಒಂದು ಸ್ವರ್ಗಾನ ಅಂತ ಹೇಳ್ತೀನಿ. ಕೋಮುಗಲಭೆಯಿಂದಾಗೆ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದಾಗಿದೆ ವಿನಃ ಬೇರೆ ಎಲ್ಲ ವಿಚಾರದಲ್ಲಿ ಭದ್ರತೆ ಇರಲಿ, ಬೇರೆ ಎಲ್ಲ ವಿಚಾರದಲ್ಲಿ ಇಡೀ ವಿಶ್ವದಲ್ಲಿಯೇ ನಮ್ಮ ದೇಶದಲ್ಲಿ ಮುಸ್ಲಿಮಾನರು ಸುರಕ್ಷಿತರು. ಕೋಮುಗಲಭೆಯಿಂದೇ ಒಂದು ಸ್ವಲ್ಪ ಕಪ್ಪು ಚುಕ್ಕೆ ಬಿಟ್ಟರೆ ಬೇರೆ ಎಲ್ಲ ವಿಷಯದಲ್ಲಿ ನಮ್ಮ ದೇಶ ಸುಭದ್ರವಾಗಿದೆ. ನಾವೀಗಾಗಲೇ ನಮಗೆ ಹಿಂದೂ ಮುಸ್ಲಿಂ ಅಂತ ಬಿಟ್ಬಿಟ್ಟು ಈಗ ಎಲ್ಲ ಕಡೆ ಹಿಂದೂಗಳು ನಮಗೆ ಓಟ್ ಹಾಕಿದ್ದಾರೆ. ನಮ್ಮ ಸಮುದಾಯದ ಶಾಸಕರನ್ನು ಗೆಲ್ಲಿಸಿದ್ದಾರೆ. ನಮ್ಮ ಸಮುದಾಯದ ಶಾಸಕರನ್ನು ಮಂತ್ರಿಯನ್ನಾಗಿ ಮಾಡಿಸಿದ್ದೇವೆ. ನಾವು ನಿಗಮ ಮಂಡಳಿಗಳಲ್ಲಿ ನಮ್ಮ ಸಮುದಾಯದ ಸಾಕಷ್ಟು ಜನರು ಅದರಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈಗ ನಮಗೆ ಅದು ಬಿಟ್ಟರೆ BJP ಎಲ್ರಿಗೂ ಗೊತ್ತಿರುವಾಗಿ BJP ಮುಸ್ಲಿಮರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೂಡ ಕೊಡಲ್ಲ, ಮಂತ್ರಿಗಿರಿ ಕೊಡೋದಂಥದ್ದು ದೂರದ ಮಾತು. ಹಾಗೆ ನಮಗೆ ಸದ್ಯವಾಗಿ ಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಬೇರೆ ಪಕ್ಷ ಮಾಡಿದರೂ ಕೂಡ ಅದು ಕೇವಲ ಸಮುದಾಯವನ್ನು ಅದು ಮೈಂಡ್ ಡೈವರ್ಟ್ ಮಾಡ್ತಾ ಅದು ಬೆಳೆದಿಗೆ ಸರಿಸುಮಾರಿಗೆ 25-30 ವರ್ಷ ಬೇಕಾಗಿದೆ. ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಕರ್ನಾಟಕದಲ್ಲಿ ಯಾವುದೇ ಒಂದು ಮುಸ್ಲಿಂ ಸಮುದಾಯಕ್ಕಾಗಿ ಅಂತ ಒಂದು ಯಾವುದೂ ರಾಜಕೀಯ ಪಕ್ಷ ಇಲ್ಲ. ಇದ್ದರೂ ಕೂಡ ಅವರು ಪ್ರಿಪರೇಷನ್ ಮಾಡಿಲ್ಲ. ಅದಕ್ಕಾಗಿ ನಾವು ಮೊದಲೇನು ಮಾಡಬೇಕಾದ ಕರ್ತವ್ಯ ಏನಂತ ಹೇಳಿದರೆ, ಸದ್ಯಕ್ಕೆ ಏನು ಪರಿಸ್ಥಿತಿ ಇದೆ ಅದನ್ನೇ ಮುನ್ನಡೆಸ್ಕೊಂಡು ಹೋಗಬೇಕು. ದಾವಣಗೆರೆ ಮುಸಲ್ಮಾನರು ಈ ಸಾಲಿ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಕೆಲವೊಂದು ತಪ್ಪು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹಾದಿ ಬೀದಿಯಲ್ಲಿ ಹೋಗ್ತಾ ಎಲ್ಲರೂ ಕೂಡ ನಾವು ಮುಸ್ಲಿಮರಿಗೆ ಓಟ್ ಕೊಡಬೇಕು, ಹಿಂದೂಗಳಿಗೆ ಓಟ್ ಕೊಡಬೇಕಂತ ಅದು ಒಂದು ಮೆಸೇಜ್ ಅದು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದ ರಾಜ್ಯದಲ್ಲಿ ರಾಜಕೀಯ ಮುಸ್ಲಿಂ ಸಮುದಾಯದ ರಾಜಕೀಯ ದಿಕ್ಸೂಚಿಯನ್ನೇ ಬದಲಿಸ್ತದೆ. ಆ ಕಾರಣಕ್ಕಾಗಿ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಈ 2 ವರ್ಷ ಸಮರ್ಥಿಗೆ ಸಪೋರ್ಟ್ ಕೊಡಬೇಕು. ಅವ್ರು ಚೆನ್ನಾಗಿ ಕೆಲಸ ಮಾಡಿದಾರೆ ಇಲ್ವೋ ಅದು ಮುಖ್ಯವಾಗಿರಬೇಕಾಗಿದೆ. ಯಾಕಂತ ಹೇಳಿದ್ರೆ ಶಾಮನೂರು ಕುಟುಂಬ ದಾವಣಗೆರೆಯಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯ ಮುಸ್ಲಿಮರು ಶಾಮನೂರು ಕುಟುಂಬದ ಒಡೆತನದ ವಿದ್ಯಾಲಯಗಳಲ್ಲಿ ಕಲಿತು ಇಂಜಿನಿಯರು, ಡಾಕ್ಟ್ರು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಅವರಿಂದಾಗಿ ತುಂಬ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾಯಕರು ಎಲ್ಲೋ ಕ್ಯಾಮರಾ ಮುಂದೆ ಬಂದು 1 ಲಕ್ಷ 2 ಲಕ್ಷ ಬಡವರಿಗೆ ಕೊಟ್ಟ ತಕ್ಷಣ ಅವ್ರು ನಾಯಕರಾಗಲ್ಲ. ನಮ್ಮಲ್ಲಿ ನಾಯಕರಾಗಲು ಸಾಮರ್ಥ್ಯ ಏನು ಬೇಕಂತ ಹೇಳಿದ್ರೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಕಾಲೇಜ್ ಕಟ್ಟಿ, ಫಸ್ಟಾಗಿ ಒಳ್ಳೆಯ ಉತ್ತಮವಾದ ಕಾಲೇಜು, ಶಿಕ್ಷಣ ಸಂಸ್ಥೆಗಳನ್ನು, ಆಸ್ಪತ್ರೆಗಳನ್ನು ಕಟ್ಟಿ ಆವಾಗ ನೀವು ನಾಯಕರು. ನೀವೆಲ್ಲ ಮದುವೆಗೆ 1 ಲಕ್ಷ ಕೊಟ್ಟ ತಕ್ಷಣ, ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿ 1 ಲಕ್ಷ ಕೊಟ್ಟರೆ ನೀವು ನಾಯಕರಾಗಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಆ ರೀತಿಯ ಹಣವನ್ನು ವ್ಯರ್ಥ ಮಾಡೋದ್ರಿಂದ ಆ ಎಲ್ಲ ಹಣವನ್ನು ಒಟ್ಟುಗೂಡಿಸಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ನಮ್ಮ ಸಮುದಾಯಕ್ಕೋಸ್ಕರ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಆಸ್ಪತ್ರೆಯನ್ನು ಕಟ್ಟಿಸಿ ಅದು ನಮ್ಮ ಸಮುದಾಯಕ್ಕೆ ಬೇಕಾಗಿದೆ. ಅವರನ್ನು ನಾವು ನಾಯಕರು ಹೇಳಬೇಕು ವಿನಃ ಒಬ್ಬ ರಾಜಕೀಯ ನಾಯಕ ಹಣ ಕೊಟ್ಟ ತಕ್ಷಣ ಅವರು ನಮ್ಮ ಧಾರ್ಮಿಕ ನಮ್ಮ ಸಂಘಟನಾ ನಮ್ಮ ಸಮುದಾಯದ ನಾಯಕನಾಗಲ್ಲ. ಅವನೊಬ್ಬ ರಾಜಕೀಯ ನಾಯಕ, ಅವನೊಬ್ಬ ಧಾರ್ಮಿಕ ನಾಯಕ. ನಮ್ಮಲ್ಲಿ ಮುಖ್ಯವಾಗಿ ಮುಸ್ಲಿಮರಲ್ಲಿ ಸಂಘಟನೆಯ ಕೊರತೆ ಇದೆ. ಸಂಘಟನೆ ಇಲ್ಲದೆ ಮುಸ್ಲಿಮರು ಎಲ್ಲ ಕಡೆ ಇವಾಗ ಹಾದಿ ಬೀದಿಯಲ್ಲಿ ಎಲ್ಲರೂ ಕೂಡ ಮುಸ್ಲಿಮರನ್ನು ದುರುಗುಟ್ಟಿ ನೋಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ನಮ್ಮ ಮುಸ್ಲಿಂ ಸಮುದಾಯ ನಾಯಕರೇ ವಿನಃ ಬೇರೆಯವರಲ್ಲ. ಆ ಕಾರಣಕ್ಕಾಗಿ ಈ ಬಾರಿ 2 ವರ್ಷ ನಾವು ವೆಯ್ಟ್ ಮಾಡಬೇಕು.